ಶಿರಸಿಯ ಹುತಗಾರ್ ಅಂಗನವಾಡಿ ಕೇಂದ್ರ ಅಲ್ಲಿ ಬಾವಿಯನ್ನ ತೋಡ್ತಾ ಇದ್ದಂಥ ಆ ಮಹಾತಾಯಿ ರಿಪಬ್ಲಿಕ್ ಕನ್ನಡದ ವರದಿ ಆದ ನಂತರ ಅಧಿಕಾರಿಗಳಿಗೆ ನಾವು ಚಳಿ ಬಿಡಿಸಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದು, ಆ ಅವನತಿಯಲ್ಲಿ ಇದ್ದಂಥ ಅಂಗನವಾಡಿ ಕೇಂದ್ರಕ್ಕೆ ಕಾಯಕಲ್ಪದ ಜೊತೆಗೆ ಅಂಗನವಾಡಿ ಕೇಂದ್ರಕ್ಕೆ ಹೋಗೋದಕ್ಕೆ ಈಗ ರಸ್ತೆ ನಿರ್ಮಾಣವೂ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ನಿಂದ ರಸ್ತೆ ನಿರ್ಮಾಣ ಕಾರ್ಯ ಸ್ವಯಂ ಪ್ರೇರಣೆಯಿಂದ ಬಾವಿಯನ್ನು ತೆಗಿತಾ ಇದ್ದಾರೆ ಗೌರಿ ನಾಯ್ಕ್ ಅನ್ನೋ ಮಹಾತಾಯಿ. ಗೌರಿ ನಾಯ್ಕ್ ಸೇವೆಗಾಗಿ ಹರಿದು ಬರ್ತಾ ಇದೆ ಜನ ಬೆಂಬಲ. ರಿಪಬ್ಲಿಕ್ ಕನ್ನಡ ಯಾರೂ ಕೂಡ ರೀಚ್ ಆಗದ ಶಿರಸಿಯ ಹುತಗಾರ್ ಆ ಅಂಗನವಾಡಿ ಕೇಂದ್ರವನ್ನ ತಲುಪಿತ್ತು. ಅಲ್ಲಿನ ಅವ್ಯವಸ್ಥೆಯನ್ನ ಜನರ ಮುಂದೆ ಇಟ್ಟಿತ್ತು, ಅಧಿಕಾರಿಗಳ ಮೈ ಚಳಿ ಬಿಡಿಸಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಆ ಅಂಗನವಾಡಿ ಕೇಂದ್ರದಲ್ಲಿ ಬಾವಿಯನ್ನ ಕೊರೆಯೋದಕ್ಕೂ ಕೂಡ ಗೌರಿ ನಾಯ್ಕ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಈಗ ಆ ಅಳಿವಿನಂಚಿನಲ್ಲಿದ್ದಂಥ ಅಂಗನವಾಡಿ ಕೇಂದ್ರಕ್ಕೆ ಯಾವುದೇ ಮೂಲ ಸೌಕರ್ಯ ಇರಲಿಲ್ಲ. ಬಾವಿ, ರಸ್ತೆ, ಮತ್ತೊಂದು ಮಗದೊಂದು ಏನೂ ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಈಗ ಊರಿನವರು, ಸಾರ್ವಜನಿಕರು ಆ ಅಂಗನವಾಡಿ ಕೇಂದ್ರದ ಆ ಮಹಾತಾಯಿ ಗೌರಿ ನಾಯ್ಕ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅಂಗನವಾಡಿಗೆ ಬರೋದಕ್ಕೆ ರಸ್ತೆಯನ್ನ ಮಾಡ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ. ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಅದು. ಆದರೆ ಇವರ ದಪ್ಪ ಚರ್ಮದ, ಇವರ ತಿಳುವಳಿಕೆ, ಈ ಅಧಿಕಾರಿಗಳ ಗೊಡ್ಡು ಕೆಲಸಕ್ಕೆ ಅಲ್ಲೇನೂ ಆಗಿರಲಿಲ್ಲ. ಜನ ಇವತ್ತು ನಿಂತ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡದ ಇದು ಮೆಗಾ ಇಂಪ್ಯಾಕ್ಟ್ ಸ್ಟೋರಿನೇ ಅಂತ ಹೇಳ್ಬಹುದು. ನಾವು ನಿನ್ನೆ ಮುಂಜಾನೆ ಬಂದು ಈ ಸ್ಟೋರಿಯನ್ನ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಬಿತ್ತರಿಸಿದ್ವೋ ಅವಾಗ ಸತತವಾಗಿ ಕೂಡ ಎಲ್ಲ ಜನರು ಕೂಡ ಬರ್ತಾ ಇದ್ದಾರೆ. ನಾವು ಒಂದು ಸಾರಿ ಕೇಳಿದ್ವಿ, ಏನು ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಜಸ್ಟ್ ಕೇಳಿದ್ವಿ. ಅಜ್ಜಿಗೆ ಬಾವಿಯನ್ನ ತೋಡಲು ಪರ್ಮಿಷನ್ ಕೊಡಿ, ಅವರು ಬಾವಿಯನ್ನ ತೋಡಲು ಮುಂದುವರಿಸಲಿ ಅಂತ ನಾವು ಜಸ್ಟ್ ಅದಷ್ಟೇ ಕೇಳಿದ್ವಿ. ಬಟ್ ಇಲ್ಲಿ ಇರುವಂತಹ ಜನರು, ಇಲ್ಲಿ ಇರುವಂತಹ ಸಾರ್ವಜನಿಕರು, ಇಲ್ಲಿ ಇರುವಂತಹ ಅಧಿಕಾರಿಗಳು, ಹಾಗೆ ಉದ್ಯಮಿಯಾದಂತಹ ಶ್ರೀನಿವಾಸ್ ಹೆಬ್ಬಾರ್ ಸರ್ ಅವರು ಕೂಡ ಬಂದು ಆ ಅಜ್ಜಿಗೆ ನಾನು ಹೆಲ್ಪ್ ಮಾಡ್ತೀನಿ, ಅದೇ ರೀತಿಯಾಗಿ ನಾವು ಬಾವಿನ ತೋಡಲು ಮಾತ್ರ ಹೇಳಿದ್ವಿ, ಬಾವಿನ ತೋಡಲು ಅವಕಾಶ ಕೊಡಿ ಮಾತ್ರ ಹೇಳಿದ್ವಿ. ಅವರು ಹಿಟಾಚಿಯನ್ನ ತಂದು ಈಗಾಗಲೇ ಅಂಗನವಾಡಿ ಮುಂದೆ ಇರುವಂತಹ ರೋಡನ್ನ ಕೂಡ ಈಗ ಸಿದ್ಧಪಡಿಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಏನಂತ ಅಂದ್ರೆ ಇನ್ನೊಂದು ಅವರಲ್ಲಿ ನಾನು ಈ ಅಂಗನವಾಡಿ ಮುಂದೆ ಇರುವಂತಹ ರೋಡನ್ನ ನಾನು ಸರಿ ಮಾಡಿಕೊಡ್ತೀನಿ, ಕಾಂಪೌಂಡ್ ಅನ್ನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಆ ಅಜ್ಜಿಗೆ ಬೆಂಬಲವಾಗಿ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಿದ್ರು. ಸಾಕಷ್ಟು ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ, ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೂಡ ಮುಂಜಾನೆಯಿಂದನೂ ಬಂದು ಜನರು ಕೂಡ ಬಂದು ಆ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಆ ಅಜ್ಜಿ ಈಗ ಕೆಲಸವನ್ನ ಮುಂಜಾನೆ 6 ಗಂಟೆಯಿಂದನೇ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ಆ ಅಜ್ಜಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಕೂಡ ನಾವು ನಿಮಗೆ ಮಾಡ್ತೀವಿ. ನೀವು ಕೂಡ ನೋಡ್ತಾ ಇರ್ಬೋದು. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸ್ಟೋರಿನೇ ಅಂತ ಹೇಳ್ಬೋದು. ಸುದ್ದಿ ಪ್ರಸಾರದ ಬಳಿಕ ಅಂಗನವಾಡಿ ಅಭಿವೃದ್ಧಿಗೆ ಮುಂದೆ ಬಂದ ಅಧಿಕಾರಿಗಳು, ಅದೇ ರೀತಿಯಾಗಿ ಉದ್ಯಮಿಗಳು ಕೂಡ ಮುಂದೆ ಬಂದಿದ್ದಾರೆ. ನೀವು ಕೂಡ ಇಲ್ಲಿ ಬಾವಿಯಲ್ಲಿ ನೋಡ್ತಾ ಇರ್ಬೋದು ಅಜ್ಜಿ ಯಾವ ರೀತಿಯಾಗಿ ಹತ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇರ್ಬೋದು. ಅಜ್ಜಿ ಮುಂಜಾನೆ 6 ಗಂಟೆಯಿಂದಾನೇ ಬಂದು ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಸಂತಸದಿಂದ, ಖುಷಿಯಿಂದ ಕೂಡ ಮಾಡ್ತಾ ಇದ್ದಾರೆ. ನಾ ಈಗ ಅಜ್ಜಿಯನ್ನ ಮಾತಾಡ್ಸೋ ಪ್ರಯತ್ನವನ್ನ ಮಾಡ್ತೀನಿ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ಖುಷಿ ಆಗ್ತಾ ಇದೆಯಾ ಮತ್ತೆ ಕೆಲಸ ಮಾಡೋದಕ್ಕೆ? ಖುಷಿ ಆಗ್ತಾ ಇದೆಯಾ? ಯಾವಾಗ ಬಂದ್ರಿ? ಮುಂಜಾನೆ. ನೋಡಿ, ಅಜ್ಜಿ ಮುಖದಲ್ಲಿ ಕೂಡ ಖುಷಿ ಕಾಣ್ತಾ ಇದೆ. ಅಜ್ಜಿ ಯಾವ ರೀತಿಯಾಗಿ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಇದೇ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳ್ಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ತುಂಬಾ ಧನ್ಯವಾದಗಳನ್ನ ಕೂಡ ಅರ್ಪಿಸಿದ್ರು. ಇಲ್ಲಿ ಸಾಕಷ್ಟು ಜನರು ಬಂದು ಕೂಡ ಅಜ್ಜಿಗೆ ಬಾವಿಯನ್ನ ತೋಡಲು ಅವಕಾಶ ಕೊಟ್ಟಿ ಅಂತ ಹೇಳಿದಕ್ಕೆ ಅಂಗನವಾಡಿ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಮುಂದೆ ಇರುವಂತಹ ರೋಡ್ ಆಗ್ಲಿ, ಎಲ್ಲವನ್ನ ಕೂಡ ಸಿದ್ಧಪಡಿಸಿಕೊಟ್ರು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಅಂಕಿತಾ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ನೋಡಿ, ಶಿರಸಿಯ ಗೌರಿ ನಾಯ್ಕ್ ಅವರ ಆ ಕೆಲಸ ಇವತ್ತು ರಾಜ್ಯದ ಗಮನ ಸೆಳೆದಿದೆ. ಆ ಅಂಗನವಾಡಿ ಕೇಂದ್ರದಲ್ಲಿ
ಕುಡಿಯೋದಕ್ಕೆ ನೀರಿಲ್ಲದೆ ಆ ಮಕ್ಕಳು ಬಾಯಾರಿಕೆಯಿಂದ ಹಾಗೆ ಇರ್ತಾ ಇದ್ರು. ಅಲ್ಲಿದ್ದ ಅಜ್ಜಿ ಬಾವಿ ತೋಡೋದಕ್ಕೆ ಮುಂದಾಗ್ತಾರೆ. ಆಗ ಬಾವಿ ತೋಡಿದ್ಯಾಕೆ ಮುಚ್ಚಿ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಆಗ ರಿಪಬ್ಲಿಕ್ ಕನ್ನಡದ ಗಮನಕ್ಕೆ ವಿಚಾರ. ನೀವು ಕೂಡ ನೋಡ್ತಾ ಇರಬಹುದು, ಈಗಾಗಲೇ ನಾವು ಜಸ್ಟ್ ಆ ಅಜ್ಜಿಗೆ ಪರ್ಮಿಷನ್ ಕೊಡಿ ಅಂತ ಅಷ್ಟೇ ಕೇಳಿದ್ವಿ. ಪರ್ಮಿಷನ್ ಕೊಡಿ, ಆ ಅಜ್ಜಿಗೆ ನಾವು ಬಾವಿ ತೊಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ವಿ. ಇಲ್ಲಿ ಸಾಕಷ್ಟು ಜನ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಇದು ಇಂಪ್ಯಾಕ್ಟ್ ಆಯ್ತೋ, ಯಾವಾಗ ಈ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಇಂಪ್ಯಾಕ್ಟ್ ಆಯ್ತೋ, ಅವಾಗ ಸಾಕಷ್ಟು ಸಾರ್ವಜನಿಕರು ಕೂಡ ಸಾಕಷ್ಟು ಜನರು ಬಂದು ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಅಜ್ಜಿನೂ ಕೂಡ ಈಗ ಮುಂಜಾನೆಯಿಂದ 6 ಗಂಟೆಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಿತಾಚಿಯನ್ನ ತಂದಿದ್ದಾರೆ. ರೋಡ್ ಕಂಪೌಂಡ್ ಅನ್ನ, ಅಂಗನವಾಡಿ ಕಂಪೌಂಡ್ ಕೂಡ ಇಲ್ಲಿ ಸರಿ ಇರಲಿಲ್ಲ. ಕಂಪೌಂಡ್ ಅನ್ನ ಕಟ್ಟಿಸೋದಕ್ಕೆ ಹಾಗೆ ರೋಡ್ ಅನ್ನ ಕೂಡ ಸರಿ ಮಾಡಿಸೋದಕ್ಕೆ ಇವತ್ತು ಮುಂಜಾನೆ 9 ಗಂಟೆಯಿಂದ ಬಂದು ಕೆಲಸಗಾರರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಡೆನೂ ಕೂಡ ನೀವು ನೋಡ್ತಾ ಇರಬಹುದು, ಈಗ ಒಂದು ಟ್ರಕ್ ಲಾರಿಯನ್ನ ಕೂಡ ಮಣ್ಣು ತರಿಸಿದ್ದಾರೆ. ಈಗಾಗಲೇ 1 ಗಂಟೆಯ ಒಳಗೆ ಇದು ಈ ರೋಡ್, ಅಂಗನವಾಡಿ ಮುಂದೆ ಇರುವಂತಹ ರೋಡ್ ಕೂಡ ಈಗ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಕೆಲಸವನ್ನ ಕೂಡ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನ. ಈಗ ಅಜ್ಜಿ ಕೂಡ ಮುಂಜಾನೆ 6 ಗಂಟೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸವನ್ನ ಮಾಡುವಂತಹ ಜಾಗಕ್ಕೆ ನಾವು ಹೋಗ್ತೀವಿ, ಬಾವಿಯನ್ನ ಕೂಡ ತೋಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳ್ತಾ ಇದ್ವಿ, ಅಜ್ಜಿ ನೀವು ಸ್ವಲ್ಪ ಕೆಲಸ ಮಾಡಿ, ಜಾಸ್ತಿ ಇದನ್ನ ಡ್ರೆಸ್ ತಗೊಳಕ್ಕೆ ಅವ್ರು ಇಳಿಯೋದು ನೋಡಿದ್ರೆ ನಮಗೆ ಕೂಡ ಭಯ ಆಗುತ್ತೆ. ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಅಜ್ಜಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಅವರನ್ನ ಅಜ್ಜಿಯನ್ನ ನಾ ಮಾತನಾಡಿಸೋ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಅಜ್ಜಿ ಏನ್ ಅನಿಸ್ತಾ ಇದೆ? ಲೈವ್ ಇದು, ಮಾತಾಡಿ. ಖುಷಿ ಆಗ್ತಾ ಇದೆಯಾ? ಹೇಗ ಅನಿಸ್ತಾ ಇದೆ? ಏನ್ ಹೇಳ್ತೀರಾ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ? ಖುಷಿ ಆಗುತ್ತಾ? ಓಕೆ, ಎಸ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಕೂಡ ನೋಡ್ತಾ ಇರ್ಬೋದು, ಗೌರಿ ನಾಯಕ್ ಅವರ ಮುಖದಲ್ಲಿ ಬಹಳಷ್ಟು ಕೂಡ ಮಂದಹಾಸ ಮೂಡಿದೆ. ಸಾಕಷ್ಟು ಜನರು ಕೂಡ ಬಂದು ಇಲ್ಲಿ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನನಗೆ ತುಂಬಾ ಖುಷಿ ಆಗ್ತಿದೆ. ಅದೇ ರೀತಿಯಾಗಿ ಟೀಚರ್ ಕೂಡ ಇದ್ದಾರೆ, ಟೀಚರನ್ನ ಕೂಡ ನಾನು ಮಾತನಾಡಿಸ್ತೀನಿ. ಟೀಚರು ಕೂಡ ಇವತ್ತು ಮುಂಜಾನೆ 9:30 ಬರೋರು ಅಂಗನವಾಡಿ ಟೀಚರ್ ಇವತ್ತು 8 ಗಂಟೆಗೆ ಬಂದು ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಟೀಚರ್? ತುಂಬಾ ಖುಷಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಹಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಾಯ ಆಗಿದೆ. ಆದರೆ ಅವರ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ JDS ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿದ ಅವರು, ಕುಮಾರಣ್ಣ ರಾಜ್ಯಕ್ಕೆ ಬೇಕು ಅನ್ನೋದು ನಮ್ಮ ಶಾಸಕರು ಮುಖಂಡರ ಕೂಗಾಗಿದೆ. ಅಂತಿಮವಾಗಿ ಏನಾಗುತ್ತೋ ಕಾದು ನೋಡೋಣ ಅಂತಂದ್ರು. ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ, ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ, ಅದು ಪಕ್ಷದ ವರಿಷ್ಠರ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠರ ತೀರ್ಮಾನ. ಅಲ್ಲ, ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣ ಅವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದು ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ